ಹಾಯ್ ಫ್ರೆಂಡ್ಸ್, ಕನ್ನಡ ವಾಯ್ಸ್ ಚಾನಲ್ಗೆ ಸ್ವಾಗತ. ನಾನು ಪೂಜಾ ಸುಮಂತ್. ಸ್ನೇಹಿತರೆ, ತಂತ್ರಜ್ಞಾನ ವಲಯದಲ್ಲಿ ಸದ್ಯ ಚೀನಾದ ಡೀಪ್ ಸೀಕ್ ಸಖತ್ ಸದ್ದು ಮಾಡ್ತಿದೆ. ಅಮೆರಿಕದ ಮಾರುಕಟ್ಟೆಯನ್ನೇ ಅಲ್ಲಾಡಿಸಿ ಅಟ್ಟಹಾಸ ಮೆರೆಯುತ್ತಿದೆ. ತಂತ್ರಜ್ಞಾನದಲ್ಲಿ ಅಮೆರಿಕಗಿಂತ ನಾವೇನೂ ಕಮ್ಮಿ ಇಲ್ಲ ಅನ್ನೋದನ್ನು ಚೀನಾ ಸಾಧಿಸಿದಂತಿದೆ. AI ಲೋಕದಲ್ಲಿ ತನ್ನದೇ ಆದ ಹೊಸ ಅಧ್ಯಯನ ಬರೆಯುತ್ತಿದೆ. ಲೇಟ್ ಆದರೂ ಲೇಟೆಸ್ಟ್ ಆಗಿ ಚೀನಾ AI ಲೋಕದಲ್ಲಿ ತನ್ನ ಹವಾ ಸೃಷ್ಟಿಸಿದೆ. ಚೀನಾದ ಡೀಪ್ ಸೀಕ್ ಅಮೆರಿಕದ ನಿದ್ದೆಗಿಡಿಸಿರೋದಂತೂ ನಿಜ. ಈಗಿರುವ ಅಡ್ವಾನ್ಸ್ಡ್ AI ಆ್ಯಪ್ಗಳಲ್ಲಿ ಡೀಪ್ ಸೀಕ್ ಟಾಪ್ನಲ್ಲಿದೆ. ಡೀಪ್ ಸೀಕ್ ಲಾಂಚ್ ಆಗಿದ್ದೇ ತಡ. ChatGPTಯನ್ನು ಹಿಂದಿಕ್ಕಿ ಓಡ್ತಿದೆ. ಕೋಟ್ಯಾಂತರ ಜನ ಈಗಾಗಲೇ ಡೀಪ್ ಸೀಕನ್ನು ಯೂಸ್ ಮಾಡ್ತಿದ್ದಾರೆ. ಹಾಗಿದ್ರೆ ಡೀಪ್ ಸೀಕ್ ChatGPTಗಿಂತ ಅಡ್ವಾನ್ಸ್ ಆಗಿದೆಯಾ? ಎಷ್ಟು ಅಡ್ವಾನ್ಸ್ ಆಗಿದೆ? ಚೀನಾದ ಆ್ಯಪ್ ಆಗಿರೋದ್ರಿಂದ ಇದನ್ನು ನಂಬಬಹುದಾ? ಡೀಪ್ ಸೀಕ್ನಿಂದ ಅಮೆರಿಕಕ್ಕೆ ಆಗಿರೋ ನಷ್ಟವೇನು? ಭಾರತ ಡೀಪ್ ಸೀಕನ್ನು ಬಳಸುತ್ತಾ? ಬನ್ನಿ ಡೀಪ್ ಸೀಕ್ ಮಾಡೆಲನ್ನು ಅರ್ಥ ಮಾಡಿಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮ್ಮಲ್ಲಿ ಕೆಲವರು ಈಗಾಗಲೇ ಡೀಪ್ ಸೀಕನ್ನು ಯೂಸ್ ಮಾಡ್ತಿರ್ಬೋದು. ಇದು AI ತಂತ್ರಜ್ಞಾನದ ಮೇಲೆ ವರ್ಕ್ ಆಗುವ ಸರ್ಚ್ ಇಂಜಿನ್. ChatGPT, ಜೆಮಿನೈ ಥರ. ಜನವರಿ 20ರಂದು ಚೀನಾ ಡೀಪ್ ಸೀಕನ್ನು ಲಾಂಚ್ ಮಾಡುವ ಮೂಲಕ ಇಡೀ ಜಗತ್ತಿಗೆ, ಅದರಲ್ಲೂ ಅಮೆರಿಕಕ್ಕೆ ದೊಡ್ಡ ಶಾಕ್ ನೀಡಿತ್ತು. ತಮ್ಮ ಚಿಪ್ ಇಲ್ಲದೆ AI ಟೂಲ್ ಡೆವಲಪ್ ಮಾಡೋಕ್ಕೆ ಆಗಲ್ಲ ಅಂತ ಅಮೆರಿಕ ಅಂದುಕೊಂಡಿತ್ತು. ಆದರೆ ಅಮೆರಿಕಕ್ಕೆ ಸೆಡ್ಡು ಹೊಡೆದು ಚೀನಾ ತನ್ನದೇ ಆದ AI ಆ್ಯಪನ್ನು ಬಿಡುಗಡೆ ಮಾಡಿದೆ. ಅಂದಹಾಗೆ ಅಮೆರಿಕದ NVIDIA ಕಂಪನಿ AI ಟೂಲನ್ನು ಡೆವಲಪ್ ಮಾಡೋಕ್ಕೆ ಬೇಕಾದ ಚಿಪ್ಪನ್ನು ತಯಾರಿಸುತ್ತೆ. ಈ ಚಿಪ್ಪನ್ನು ಚೀನಾಗೆ ಕೊಡೋಕ್ಕೆ ಅಮೆರಿಕ ಒಪ್ಪಿರಲಿಲ್ಲ. ಈ ಚಿಪ್ ಇಲ್ಲದೆ ಚೀನಾ AI ಆ್ಯಪನ್ನು ಡೆವಲಪ್ ಮಾಡೋಕ್ಕೆ ಆಗಲ್ಲ ಅನ್ನೋ ಭ್ರಮೆಯಲ್ಲಿ ಅಮೆರಿಕ ಇತ್ತು. ಆದರೆ ಚೀನಾ ನಮಗೇನು ನಿಮ್ಮ ಚಿಪ್ ಬೇಡ, ನಿಮ್ಮ ಚಿಪ್ ಇಲ್ಲದೆ ಮಾಡಿ ತೋರಿಸ್ತೀವಿ ಅನ್ನೋ ಥರ ಡೀಪ್ ಸೀಕನ್ನು ಅಭಿವೃದ್ಧಿ ಮಾಡಿದೆ. ಡೀಪ್ ಸೀಕ್ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯವಿದೆ. ChatGPTಯನ್ನು ಹಿಂದಿಕ್ಕುವಷ್ಟು ಡೀಪ್ ಸೀಕ್ ಅಡ್ವಾನ್ಸ್ ಆಗಿದೆ ಎನ್ನಲಾಗಿದೆ. ಇನ್ನು ಡೀಪ್ ಸೀಕ್ ಫೇಮಸ್ ಆಗ್ತಿದ್ದಂತೆ ಅಮೆರಿಕದ NVIDIA ಕಂಪನಿಗೆ ಬರೋಬ್ಬರಿ $593 ಬಿಲಿಯನ್ ನಷ್ಟವಾಗಿದೆ. ಅಲ್ಲದೆ ತಮ್ಮ ChatGPTನೇ ಶ್ರೇಷ್ಠ ಅಂದುಕೊಂಡಿದ್ದ ಅಮೆರಿಕಕ್ಕೆ ಡೀಪ್ ಸೀಕ್ ಹೊಸ ಚಾಲೆಂಜ್ ಆಗಿದೆ. ಒಟ್ನಲ್ಲಿ ಅಮೆರಿಕದ ಜೊತೆ ಎಲ್ಲ ಕ್ಷೇತ್ರದಲ್ಲೂ ಕಾಂಪಿಟೇಷನ್ ಕೊಡ್ತಿರೋ ಚೀನಾ ಇದರಲ್ಲೂ ಸದ್ಯ ಒಂದು ಹೆಜ್ಜೆ ಮುಂದಿಟ್ಟಿದೆ. ಇನ್ನು ಡೀಪ್ ಸೀಕ್ ಬಗ್ಗೆ ನೋಡೋದಾದರೆ ಇದನ್ನು ಲಿಯಾಂಗ್ ವೆನ್ಫೆಂಗ್ ಅನ್ನೋ ಚೀನಾದ ಬಿಸ್ನೆಸ್ ಮ್ಯಾನ್ ಅಭಿವೃದ್ಧಿ ಮಾಡಿದ್ದಾರೆ. ಇವರು ಅದನ್ನು ಅವರ ಬಿಸ್ನೆಸ್ ದೃಷ್ಟಿಯಿಂದ ಮಾಡಿಲ್ಲ, ಅವರಿಗೆ AI ಮೇಲೆ ಇದ್ದ ಆಸಕ್ತಿಯಿಂದ ಮಾಡಿದ್ದಾರೆ. ತಮ್ಮ ಬಿಸ್ನೆಸ್ಸಿಂದ ಬರ್ತಿದ್ದ ಲಾಭದ ಹಣವನ್ನು ಡೀಪ್ ಸೀಕ್ ಅಭಿವೃದ್ಧಿಗೆ ಬಳಸಿದ್ದಾರೆ ಎನ್ನಲಾಗಿದೆ. ಇವರು ಚೀನಾದ ಟಾಪ್ ಯೂನಿವರ್ಸಿಟಿಯ PhD ವಿದ್ಯಾರ್ಥಿಗಳ ಜೊತೆಗೂಡಿ ಡೀಪ್ ಸೀಕನ್ನು ಡೆವಲಪ್ ಮಾಡಿದ್ದಾರೆ. ಈ ಡೀಪ್ ಸೀಕನ್ನು ಯಾವುದೇ ಅಡ್ವಾನ್ಸ್ಡ್ ಚಿಪ್ ಇಲ್ಲದೆ ಅತಿ ಕಡಿಮೆ ಸಮಯದಲ್ಲಿ ಹಾಗೂ ಅತಿ ಕಡಿಮೆ ಹಣದಲ್ಲಿ ಡೆವಲಪ್ ಮಾಡಲಾಗಿದೆ. ಇನ್ನು ಈ ಡೀಪ್ ಸೀಕ್ ಹೇಗಿದೆ ಅಂತ ನೋಡೋದಾದರೆ ಇದು ChatGPT ಥರನೇ ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಮಾಡುತ್ತೆ. ಅಲ್ಲದೆ ಅಡ್ವಾನ್ಸ್ ಲೆವೆಲ್ ಆಗಿರೋದ್ರಿಂದ ಜನ ಹೇಗೆ ಥಿಂಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆನ್ಸರ್ಗಳನ್ನು ನೀಡುತ್ತೆ. ನೀವು ಯಾವುದೇ ಕ್ವಶನ್ ಕೇಳಿದರೆ ಅದಕ್ಕೆ ಅದು ಅರ್ಥ ಆಗಿಲ್ಲ ಅಂದರೆ ನಿಮಗೆ ಮರು ಪ್ರಶ್ನೆ ಕೇಳುತ್ತೆ, ಬಳಿಕ ಅದಕ್ಕೆ ತಕ್ಕಂಥ ಉತ್ತರವನ್ನು ನೀಡುತ್ತೆ. ಅಲ್ಲದೆ ಇದು ಕಂಪ್ಲೀಟ್ ಓಪನ್ AI, ಅಂದರೆ ChatGPT ಥರ ಇದಕ್ಕೆ ಪೇ ಮಾಡಬೇಕಾಗಿಲ್ಲ, ಹಾಗೆ ಎಲ್ಲರೂ ಫ್ರೀಯಾಗಿ ಯೂಸ್ ಮಾಡ್ಬೋದು. ಅಲ್ಲಿ ಡೀಪ್ ಸೀಕ್ನ ಕೋಡ್ ಕೂಡ ಪಬ್ಲಿಕ್ಗೆ ಅವೈಲೇಬಲ್ ಇದೆ ಅಂತ ಹೇಳಲಾಗಿದೆ. ಸೊ AI ಕೋಡಿಂಗ್ ಗೊತ್ತಿರೋರು ಇದನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಸಿಸ್ಟಮ್ಗಳಲ್ಲಿ ರನ್ ಮಾಡ್ಬೋದು. ಈ ಕೋಡಲ್ಲಿ ಬದಲಾವಣೆ ಮಾಡಿ ಮಾಡಿಫೈ ಮಾಡ್ಬೋದು, ಬೇಕಾದ ಉತ್ತರಗಳನ್ನು ಫೀಡ್ ಕೂಡ ಮಾಡಬಹುದು. ತುಂಬ ಜನ ಬಳಕೆ ಮಾಡ್ತಿರೋದ್ರಿಂದ ಸದ್ಯ ಇದರ ಸರ್ವರ್ ಬ್ಯುಸಿ ಬರ್ತಿದೆ. ಅಲ್ಲದೆ ಇದರ ಮತ್ತೊಂದು ಮೈನಸ್ ಪಾಯಿಂಟ್ ಅಂದರೆ ಇದು ಚೀನಾದ ಬಗ್ಗೆ ಅಥವಾ ತೈವಾನ್ ಬಗ್ಗೆ ರಾಜಕೀಯವಾದ ಕ್ರಿಟಿಕಲ್ ಕ್ವಶನ್ಗಳನ್ನು ಕೇಳಿದರೆ ಆನ್ಸರ್ ಮಾಡಲ್ಲ. ಎಕ್ಸಾಂಪಲ್, ತೈವಾನ್ ಚೀನಾದ ಪಾರ್ಟ್ ಅಂತ ನೀವು ಕ್ವಶನ್ ಕೇಳಿದರೆ ಅದು ಈ ಥರ ಉತ್ತರ ನೀಡುತ್ತೆ. ಸೊ ಚೀನಾ ಎಲ್ಲಿಯೂ ತನ್ನ ಯಾವ ಗುಟ್ಟುಗಳನ್ನು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಆದರೆ ಇದೇ ವೇಳೆ ಇತರ ದೇಶಗಳ ರಾಜಕೀಯ ನಾಯಕರ ಬಗ್ಗೆ, ರಾಜಕೀಯದ ಬಗ್ಗೆ ಕ್ವಶನ್ ಕೇಳಿದರೆ ಡೀಪ್ ಸೀಕ್ ತಟ್ ಅಂತ ಆನ್ಸರ್ ಹೇಳುತ್ತೆ. ಫ್ರೆಂಡ್ಸ್, ಡೀಪ್ ಸೀಕ್ನ ಹವಾ ಶುರುವಾಗಿದ್ದೇ ತಡ. ಆಲ್ರೆಡಿ ಸಾಲು ದೇಶಗಳು ಡೀಪ್ ಸೀಕನ್ನು ಬಾಯ್ಕಾಟ್ ಮಾಡೋಕ್ಕೆ ಮುಂದಾಗಿವೆ. ಸರ್ಕಾರಿ ಸ್ಥಳಗಳಲ್ಲಿ ಬಳಸದಂತೆ ಬ್ಯಾನ್ ಹೇರಲಾಗ್ತಿದೆ. ಡೀಪ್ ಸೀಕ್ ಒಂದು ಓಪನ್ AI ಆಗಿದ್ರೂ ಅದನ್ನು ನಂಬೋಕೆ ಹಿಂದು ಮುಂದೆ ಮಾಡಲಾಗ್ತಿದೆ. ಇದಕ್ಕೆ ಕಾರಣ ಅದು ಚೀನಾದ ಆ್ಯಪ್ ಅನ್ನೋದು.
ಈ ಸಾಲಿನಲ್ಲಿ ಇಟಲಿ ಮೊದಲು ಬರುತ್ತೆ. ತನ್ನ ದೇಶದಲ್ಲಿ ಡೀಪ್ ಸೀಕ್ ಅನ್ನ ಜನರು ಬಳಸದಂತೆ ಬ್ಯಾನ್ ಮಾಡಿರೋ ಮೊದಲ ದೇಶವಾಗಿದೆ. ಇದರ ಜೊತೆಗೆ ತನ್ನ ಸರ್ಕಾರಿ ನೌಕರರಿಗೆ ಡೀಪ್ ಸೀಕ್ ಅನ್ನ ಬಳಸದಂತೆ ಆಸ್ಟ್ರೇಲಿಯಾ ಸರ್ಕಾರ ಕೂಡ ಆದೇಶ ಹೊರಡಿಸಿದೆ. ತೈವಾನ್ ಕೂಡ ಈ ಲಿಸ್ಟ್ನಲ್ಲಿದೆ. ಇಷ್ಟೇ ಅಲ್ಲ, ಭಾರತ ಕೂಡ ಈ ಲಿಸ್ಟ್ನಲ್ಲಿ ಬರುತ್ತೆ. ಹಣಕಾಸು ಸಚಿವಾಲಯ ತನ್ನ ಸಿಬ್ಬಂದಿಗೆ ಡೀಪ್ ಸೀಕ್ ಅನ್ನ ಬಳಸದಂತೆ ಆದೇಶ ನೀಡಿದೆ ಅನ್ನೋ ಸುದ್ದಿ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಲಿಸ್ಟ್ ದೊಡ್ಡದಾದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಯಾಕಂದ್ರೆ ಚೀನಾ ಆಪ್ ಅಂದ್ರೇನೆ ದೇಶಗಳು ಹೆದರುತ್ತವೆ. ಆ್ಯಪ್ಗಳ ಮೂಲಕ ಜನರ ಡೇಟಾಗಳನ್ನು ಚೀನಾ ಕದಿಯುತ್ತೆ ಅನ್ನೋದು ಎಲ್ಲ ದೇಶಗಳ ಆರೋಪ. ಹೀಗಾಗಿಯೇ ಎಷ್ಟೋ ಚೀನಾ ಆ್ಯಪ್ಗಳನ್ನು ಬಹುತೇಕ ದೇಶಗಳು ಬ್ಯಾನ್ ಮಾಡಿವೆ. ಇದೀಗ ಈ ಲಿಸ್ಟ್ನಲ್ಲಿ ಡೀಪ್ ಸೀಕ್ ಕೂಡ ಒಂದು. ಈ ಆ್ಯಪ್ ಎಷ್ಟೇ ಅಡ್ವಾನ್ಸ್ ಆಗಿದ್ರು, ಎಲ್ರಿಗೂ ಯೂಸ್ ಆಗ್ತಿದ್ರು, ಅದನ್ನು ನಂಬೋಕೆ ಸ್ವಲ್ಪ ಹಿಂದು ಮುಂದೆ ಮಾಡ್ತಾರೆ. ಅದು ಬಿಡಿ, ಚೀನಾ ಅಮೆರಿಕದ ಟೆಕ್ನಾಲಜಿ ಇಲ್ಲದೇ ಇದ್ರೂ ಹೊಸ ಆವಿಷ್ಕಾರ ಮಾಡಿ ತನ್ನ AI ಮಾಡೆಲನ್ನು ತಯಾರಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಭಾರತ ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಫ್ರೆಂಡ್ಸ್, ಇದು ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದ.